ಅಧ್ಯಾಯ 6. ಬಡವರ ದೇವರು. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ. ಜ್ಞಾನೋಕ್ತಿ 19:17. ಬಡವರಿಗೂ ಕರ್ತನಿಗೂ ಯಾವುದೋ ಒಂದು ಸಂಬಂಧವಿದೆ. ಕನಿಕರವುಳ್ಳ ದೇವರು ಬಡವರಿಗೆ ದಯ ತೋರಿಸಿದರೆ ಅದನ್ನು ದೇವರಿಗೆ ಮಾಡಿದ ಹಾಗೆಂದು ನೆನೆಸುತ್ತಾನೆ. ಯಾರಾದರೂ ಬಡವರಿಗೆ ಕರುಣೆ ತೋರಿಸಿದರೆ ಅದು ಕರ್ತನಿಗೆ ಕೊಡುವುದಕ್ಕೆ ಸಮಾನ. ಕರ್ತನು ವಾಗ್ದಾನವಾಗಿ ಹಾಗೆ ಕೊಡುವವರನ್ನು ನಿಶ್ಚಯವಾಗಿ ನಾನು ಆಶೀರ್ವದಿಸಿ ತುಂಬಿ ತುಳುಕುವಷ್ಟು ಕೊಡುತ್ತೇನೆ ಎನ್ನುತ್ತಾನೆ. ಜಗತ್ತಿನ ಅತಿಶ್ರೇಷ್ಠ ಕ್ರೈಸ್ತ ಪ್ರಸಂಗಿಯಾಗಿದ್ದ ಸ್ಪರ್ಜನ್ ರವರು ಒಂದು ಸಾರಿ ಲಂಡನ್ನಿಂದ ಬ್ರಿಸ್ಟನ್ ನಗರಕ್ಕೆ ಹೋದರು. ಅಲ್ಲಿ 3 ದೊಡ್ಡ ದೊಡ್ಡ ಸಭೆಗಳಲ್ಲಿ ಪ್ರಸಂಗ ಮಾಡಬೇಕಾಗಿತ್ತು. ಅವರು ನೆನೆಸಿದರು, ಈ ದಿನ ನಾನು 3 ಆಲಯಗಳಲ್ಲಿ ಪ್ರಸಂಗ ಮಾಡಿದರೆ ನನ್ನ ಅನಾಥಾಶ್ರಮದ ಖರ್ಚಿಗೆ 300 ಪೌಂಡುಗಳು ಸಿಗುತ್ತವೆ. ಈ ದಿನದ ಅಗತ್ಯತೆಗಳನ್ನು ಪೂರೈಸಬಹುದು ಎಂದು ನಂಬಿದರು. ಆತ್ಮಭಾರವುಳ್ಳವರಾಗಿ ಪ್ರಸಂಗ ಮಾಡಿದರು. ಆಸಕ್ತಿಯಿಂದ ಪ್ರಾರ್ಥಿಸಿದರು. ಅವರು ನಿರೀಕ್ಷಿಸಿದ ಹಾಗೆಯೇ 300 ಪೌಂಡುಗಳು ಸಿಕ್ಕಿದವು. ಅವರ ಸಂತೋಷಕ್ಕೆ ಮಿತಿಯೇ ಇಲ್ಲವಾಯಿತು. ಆದರೆ ಆ ದಿನ ರಾತ್ರಿ ಅವರು ಮಲಗಿರುವಾಗ ಒಂದು ಅಶರೀರವಾಣಿಯನ್ನು ಕೇಳಿ ಅವರು ಗಾಬರಿಯಾದರು. ಆ ದೇವರ ಧ್ವನಿಯು, ಮಗನೇ, ನಿನಗೆ ಸಿಕ್ಕಿದ ಈ 300 ಪೌಂಡುಗಳನ್ನು ಈಗಲೇ ಈ ಸೇವೆಯನ್ನು ಮಾಡುತ್ತಿರುವ ಜಾರ್ಜ್ ಮುಲ್ಲರ್ ಎಂಬ ಸೇವಕರಿಗೆ ಕೊಟ್ಟು ಬಿಡು ಎಂದಿತು. ಮರುದಿನವೇ ಸ್ಪರ್ಜನ್ ರವರು 300 ಪೌಂಡುಗಳನ್ನು ತೆಗೆದುಕೊಂಡು ಜಾರ್ಜ್ ಮುಲ್ಲರ್ ಎಂಬ ಭಕ್ತರನ್ನು ನೋಡಲು ಅವರ ಮನೆಗೆ ಹೋದರು. ಅಲ್ಲಿ ಅವರು ಮೊಣಕಾಲೂರಿಕೊಂಡು ಸತ್ಯವೇದವನ್ನು ಕೈಗಳಲ್ಲಿ ಹಿಡಿದುಕೊಂಡು ಪ್ರಾರ್ಥಿಸುತ್ತಿರುವುದನ್ನು ಕಂಡರು. ಸ್ಪರ್ಜನ್ ರವರು ಅವರನ್ನು ನೋಡಿ, ಅಯ್ಯಾ, ಈ 300 ಪೌಂಡುಗಳನ್ನು ಕರ್ತನು ನಿಮಗೆ ಕೊಡಲು ಹೇಳಿದನು. ಆದುದರಿಂದಲೇ ತೆಗೆದುಕೊಂಡು ಬಂದಿದ್ದೇನೆ, ಸ್ವೀಕರಿಸಿರಿ ಅಂದರು. ಇದನ್ನು ಕೇಳಿದ ಆ ಭಕ್ತರು ಹರ್ಷಿಸಿದರು. ಸಹೋದರನೇ, ನನಗೆ ಈಗ ಸದ್ಯಕ್ಕೆ 300 ಪೌಂಡ್ ಹಣ ಬೇಕಾಗಿತ್ತು. ಅದಕ್ಕಾಗಿಯೇ ಕರ್ತನನ್ನು ಪ್ರಾರ್ಥಿಸುತ್ತಿದ್ದೆನು. ಕರ್ತನು ನಿಮ್ಮ ಹೃದಯದಲ್ಲಿ ಪ್ರೇರಣೆಯನ್ನು ಕೊಟ್ಟು ಕಳುಹಿಸಿದ್ದಾನೆ. ಬಹಳ ವಂದನೆಗಳು ಎಂದು ಹೇಳಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ಅದನ್ನು ತೆಗೆದುಕೊಂಡರು. ಇಬ್ಬರಿಗೂ ಅಪರಿಮಿತವಾದ ಸಂತೋಷ. ಒಬ್ಬರಿಗೆ ಕರ್ತನ ಮಾತಿಗೆ ವಿಧೇಯರಾಗಿದ್ದಕ್ಕಾಗಿ, ಮತ್ತೊಬ್ಬರಿಗೆ ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಎಂಬ ಸಂತೋಷ. ಸ್ಪರ್ಜನ್ ರವರು ಲಂಡನ್ನಿಗೆ ಹಿಂತಿರುಗಿದಾಗ ಅಲ್ಲಿ ಅವರ ಬರುವಿಕೆಗಾಗಿ ಒಂದು ಪತ್ರವು ಕಾದಿತ್ತು. ಪ್ರಾರ್ಥನೆಯೊಂದಿಗೆ ಅವರು ಆ ಪತ್ರವನ್ನು ತೆರೆದು ನೋಡಿದಾಗ ಅದರೊಳಗೆ 315 ಪೌಂಡ್ ಹಣವಿತ್ತು. ಸ್ಪರ್ಜನ್ ರವರಿಗೆ ಬಹಳ ಸಂತೋಷವಾಯಿತು. ನಾನಾದರೂ 300 ಪೌಂಡ್ ಕೊಟ್ಟೆನು, ಕರ್ತನಾದರೂ 315 ಪೌಂಡ್ಗಳನ್ನು ಹಿಂತಿರುಗಿಸಿ ಕೊಟ್ಟಿದ್ದಾನಲ್ಲ. ಅಧಿಕವಾದ ಈ 15 ಪೌಂಡ್ ಹಣವು ಬಡ್ಡಿಯಾ, ಇಲ್ಲವೇ ನಾನು ಆತನ ಆಜ್ಞೆಗೆ ವಿಧೇಯನಾದುದರಿಂದ ಕೊಟ್ಟ ಬಹುಮಾನವೋ ತಿಳಿಯಲಿಲ್ಲವಲ್ಲ ಎಂದು ಸಂತೋಷದಿಂದ ದೇವರನ್ನು ಸ್ತುತಿಸಿದರು. ದೇವಮಗುವೆ, ಕರ್ತನು ಬಡವರನ್ನು ವಿಚಾರಿಸುವವನಾಗಿರುತ್ತಾನೆ ಎಂಬುದನ್ನು ಮರೆಯಬೇಡ. ಯಾಕಂದರೆ ಅವನು ಮೊರೆಯಿಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣವನ್ನು ಸಂತೈಸುವನು. ಕೀರ್ತನೆ 72:12-13 ವಾಕ್ಯ.